ಎಲ್ರಿಗೂ ನಮಸ್ತೆ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ ಶುರು ಮಾಡೋಣ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೆಲ್ತ್ಗೂ ಒಳ್ಳೆಯದಾಗುವಂಥದ್ದು, ಹಾಗೆ ಕೂದಲು ನಮ್ಮದು ಚೆನ್ನಾಗಿ ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸೂಪರ್ ಆಗಿರೋವಂಥ ಲಡ್ಡು ಮಾಡೋದನ್ನು ತೋರಿಸ್ಕೊಡ್ತೀನಿ. ತುಂಬ ಹೆಲ್ದಿಯಾಗಿರೋವಂಥ ಲಡ್ಡು ನಿಶಕ್ತಿ ಇರೋವಂಥವ್ರಿಗೂ ಒಳ್ಳೆಯದು, ಮತ್ತು ಬಾಡಿಲಿ ಸ್ಟ್ರೆಂತ್ ಇಲ್ಲ, ಕೂದಲು ಬೆಳೀತಿಲ್ಲ, ತುಂಬ ಹೇರ್ ಫಾಲ್ ಆಗ್ತಿದೆ ಅನ್ನೋಂಥವ್ರಿಗೆಲ್ಲ ತುಂಬ ಒಳ್ಳೆಯದು. ಬನ್ನಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಇಲ್ಲಿ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಡಿಫ್ರೆಂಟ್ಸ್ ಆಗಿರೋಂಥ ಬೌಲ್ ತೊಗೊಂಡಿದ್ದೀನಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ. ಇಲ್ಲಿ ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ, ನೋಡ್ತಿರ್ಬೋದು ನೀವು, 1 ಕಪ್ ತೊಗೊಂಡಿದ್ದೀನಿ. ಹಾಗೆ ಫ್ಲಾಕ್ ಸೀಡ್ಸು ಅದು ಕೂಡ 1 ಕಪ್ ತೊಗೊಂಡಿದ್ದೀನಿ. ಹಾಗೆಯೇ ಪಿಸ್ತಾನು ಕೂಡ 1 ಕಪ್ ತೊಗೊಂಡಿದ್ದೀನಿ. ಹಾಗೆ ಬಾದಾಮಿನೂ 1 ಕಪ್ ತೊಗೊಂಡಿದ್ದೀನಿ. ಹಾಗೆ ದ್ರಾಕ್ಷಿ ಡೇಟ್ಸ್ ನೋಡ್ತಿರ್ಬೋದು, ಸಾಫ್ಟ್ ಇರೋ ಅಂಥದ್ದು ತೊಗೊಂಡಿದ್ದೀನಿ. ಈ ಥರದ್ದು ತೊಗೊಳ್ಳಿ. ನಾವು ಬೀಜ ರಿಮೂವ್ ಮಾಡ್ಕೊಬೇಕಾಗತ್ತೆ. ಹಾಗೆ ಬಾದಾಮಿ ಗೊಂದು ಅಂತೀವಲ್ಲ ಅದು. ಅದಾದಮೇಲಿಂದ ಕುಂಬಳಕಾಯಿ ಬೀಜ ನೋಡಿ. ಹಾಗೆ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಎಳ್ಳು ಕೂಡ ತುಂಬ ಒಳ್ಳೆಯದು ಬಾಡಿಗೆ. ಹಾಗೆ ಕಡಲೆ ಬೀಜ. ನಮ್ಮಲ್ಲೆಲ್ಲ ಇದನ್ನು ಅಂಟುನುಂಡೆ ಅಂತ ಹೇಳ್ತಿರ್ತಾರೆ. ಸೊ ಅದನ್ನು ಬೆನ್ನೋವು ಬರ್ತಿದೆ, ತುಂಬ ನಿಶಕ್ತಿ ಆಗ್ತಿದೆ ಅಂತಿದ್ದವರೆಲ್ಲ ಟ್ರೈ ಮಾಡ್ಬೋದು. ಇದನ್ನು ಸೂಪರಾಗಿ ಆಗುತ್ತೆ. ನಾವೀಗ ಫಸ್ಟು ಖರ್ಜೂರದಲ್ಲಿರೋವಂಥ ಬೀಜನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಹಾಗೆ ಪಿಸ್ತಾನ ನಾನಿಲ್ಲಿ ತೊಗೊಂಡಿದ್ದೀನಿ, ರೋಸ್ಟೆಡ್ ಪಿಸ್ತಾ ಅಂತಂದರೆ ವಿತ್ ಕ್ಯಾಪ್ ಇರುವಂಥದ್ದು. ಇದನ್ನು ಸಿಪ್ಪೆ ರಿಮೂವ್ ಮಾಡ್ಕೊಳ್ಳೋಣ ನಾವೀಗ. ನೋಡಿ ಎಷ್ಟು ಸಾಫ್ಟಾಗಿ ಬಂದುಬಿಡುತ್ತೆ. ಈ ಥರ ಆರಾಮ್ಸೆ ಬೀಜ ರಿಮೂವ್ ಮಾಡ್ಕೊಬೋದು. ಅದಕ್ಕೆ ಸಾಫ್ಟ್ ಇರೋಂಥ ತೊಗೊಂಡು, ಬೇಕಿದ್ರೆ ನೀವು ಫುಲ್ ರಫ್ ಇರೋಂಥದ್ದು ಅಂದರೆ ಒಣ ಖರ್ಜೂರ ಕೂಡ ನೀವು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಕೈಯಲ್ಲೇ ಹಿಡಿದ್ರೆ ಈ ಥರ ಬಂದುಬಿಡುತ್ತೆ, ಏನು ತೊಂದರೆ ಇಲ್ಲ, ಆರಾಮ್ಸೆ ರಿಮೂವ್ ಮಾಡ್ಕೊಬೋದು. ಹಾಗೆ ನಂದು 400 ಸಬ್ಸ್ಕ್ರೈಬರ್ ಆಗಿದೆ. ಎಲ್ರಿಗೂ ಥ್ಯಾಂಕ್ ಯು. 400 ಸಬ್ಸ್ಕ್ರೈಬ್ ಆಗಿರೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲಾದ್ರದ್ದು ಬೀಜ ರಿಮೂವ್ ಮಾಡ್ಕೊಳ್ಳೋಣ ಈಗ. ಏನಪ್ಪ ಇಷ್ಟೊಂದು ಡ್ರೈ ಫ್ರೂಟ್ ಯೂಸ್ ಮಾಡ್ತಿದ್ದಾಳೆ ಅಂತೆಲ್ಲ ಅಂದ್ಕೊಂಬಿಡಿ. ಹೆಲ್ತಿಗೆ ತುಂಬ ಒಳ್ಳೆಯದು. ಡಾಕ್ಟ್ರ್ ಹತ್ರ ಹೋಗಿ ನಾವು 2000-3000 ಕಟ್ಟೋ ಬದಲು ಒಂದು 800-500 ಖರ್ಚು ಮಾಡಿ ಈ ಥರ ಎಲ್ಲ ಅಂತಂದು ಮಾಡ್ಕೊಂಡು ತಿಂದರೆ ಬಾಡಿಗೂ ಶಕ್ತಿ ಬರುತ್ತೆ, ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ, ಸ್ಕಿನ್ ಕ್ಲಿಯರ್ ಆಗುತ್ತೆ. ನಾನು ಇಲ್ಲಿ ಯಾವುದೇ ರೀತಿ ಶುಗರ್ ಐಟಮ್ ಯೂಸ್ ಮಾಡ್ತಿಲ್ಲ. ಒಣದ್ರಾಕ್ಷಿ ಮತ್ತು ಖರ್ಜೂರ ಯೂಸ್ ಮಾಡ್ತಿರೋದ್ರಿಂದ ನಾವು ಯಾವುದೇ ಶುಗರ್ ಐಟಮ್ ಬೇಕಾಗಲ್ಲ ನಮಗಿಲ್ಲಿ. ಈಗ ಪಿಸ್ತಾದ ಶೆಲ್ ರಿಮೂವ್ ಮಾಡ್ಕೊಳ್ಳೋಣ. ಸೀಡ್ಸ್ನೆಲ್ಲ ಫ್ರೈ ಮಾಡ್ಕೊಂಡ್ಬಿಡೋಣ. ಲೋ ಟೆಂಪ್ರೇಚರಲ್ಲಿ ಇಟ್ಕೊಳ್ಳಿ ಯಾವಾಗಲೂ. ಫ್ರೈ ಮಾಡಿದ್ನೆಲ್ಲ ಒಂದಕ್ಕೆ ಹಾಕೊಂಡು ಆರ್ಲಿಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಸನ್ಫ್ಲವರ್ ಸೀಡ್ಸ್ ಹಾಕೊತಿದ್ದೀನಿ. ನೋಡಿ ಇಷ್ಟು ಕೆಂಪಾದರೆ ಸಾಕು, ಆಗಿದೆ. ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಬೌಲಿಗೆ. ಫ್ಲಾಕ್ಸ್ ಸೀಡ್ಸ್ ಹಾಕೋತಾ ಇದ್ದೀನಿ. ಇದನ್ನೇ ನಾವು ಜಾಸ್ತಿ ಪ್ರಮಾಣದಲ್ಲಿ ಹಾಕೊಬೇಕಾಗಿರೋದು, ಕೂದಲಿಗೆ ತುಂಬ ಒಳ್ಳೆಯದಿದು. ನೀವು ನೋಡ್ತಿರ್ಬೋದು ಚಟಪಟ ಅಂತ ಸೌಂಡ್ ಬರುತ್ತೆ. ಈ ಥರ ಚಟಪಟ ಸೌಂಡ್ ಬರೋಕ್ಕಂತ ನಾವು ಇದನ್ನು ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ಥರ ಸೌಂಡ್ ಬರಬೇಕು, ಇದಾಗಿದೆ ಅಂತ. ಎಲ್ಲ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ನೋಡಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಎಳ್ಳ. ಈ ಥರ ಸೌಂಡ್ ಬಂದು ಎಳ್ಳಾಗಿದೆ ಅಂತ. ಇದು ಇಂಡಕ್ಷನ್ ಆದ್ದರಿಂದ ತುಂಬ ಬೇಗ ಆಗ್ತಿದೆ. ಒಂದು ಸ್ವಲ್ಪ ಗ್ಯಾಸಲ್ಲಿ ಒಂದು 5-10 ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ. ಇಲ್ಲಿ ನೋಡಿ, ನೀವು 2 ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು ಇಲ್ಲಿಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಒಂದು 2 ಸ್ಪೂನ್ ಸಾಕಾಗುತ್ತೆ. ಈಗ ಕಡಲೆಬೀಜ ರೋಸ್ಟ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾವು ಬಾದಾಮಿ ಕೂಡ ಹಾಕೊಳ್ಳೋಣ.
ಬಾದಾಮಿಗೆ ಒಂದು ಅದನ್ನು ಹಾಕೊತಾ ಇದ್ದೀನಿ. ಕಡಿಮೆ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಪಿಸ್ತಾ ಹಾಕೊಳ್ಳೋಣ. ಇವಾಗ ದ್ರಾಕ್ಷಿ ಹಾಕೊಳ್ಳೋಣ. ದ್ರಾಕ್ಷಿ ಕೊನೆಯಲ್ಲಿ ಹಾಕೊಳ್ಳಿ, ಇಲ್ಲ ಸೀದ್ ಬಿಡುತ್ತೆ. ನಾನು ಸಾಲ್ಟೆಡ್ ಪಿಸ್ತಾ ತೊಗೊಂಡಿದ್ದೀನಿ, ಹಾಗಾಗಿ ಸ್ವಲ್ಪನೂ ಸಾಲ್ಟ್ ಏನು ಹಾಕ್ತಿಲ್ಲ. ಒಂದೇ ಒಂದು ಚಿಟಕಿಯಷ್ಟು ಸಾಲ್ಟ್ ಹಾಕಿ. ನೀವೇನಾದರೂ ನಾರ್ಮಲ್ ಪಿಸ್ತಾ ತೊಗೊಂಡಿದ್ರೆ ಇದನ್ನು ಪುಡಿ ಮಾಡಲಿಕ್ಕೆ ಹಾಕೊಳ್ಳೋಣ. ನೋಡಿ ಪುಡಿ ಆಗಿದೆ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ನೀವು ಇಲ್ಲಿ ನೋಡ್ತಿರ್ಬೋದು ಆಗಿದೆ. ಇದನ್ನು ಒಂದು ಪ್ಯಾನಿಗೆ ಹಾಕೊಳ್ಳೋಣ. ನಾನು ಇದೇ ಪ್ಯಾನಿಗೆ ಹಾಕೊತಾ ಇದ್ದೀನಿ. ಡೇಟ್ಸ್ ಇದೆಯಲ್ಲ, ಡೇಟ್ಸ್ನ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಖರ್ಜೂರನು ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಆಗಿದೆ. ಈಗ ಇದೇ ಬೌಲಿಗೆ ಹಾಕೊಳ್ಳುವ. ನೋಡಿ ಇದನ್ನು ಹಾಕೊತಾ ಇದ್ದೀನಿ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಸೀಡ್ಸ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲನೂ ಆ್ಯಕ್ಚುಲಿ ಮಿಕ್ಸಿಲಿ ಒಂದೇ ಸಲ ಮಾಡ್ಕೊಬೋದಿತ್ತು, ಇಷ್ಟು ಒಂದೇ ಸಲಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಿಂಗೆ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ ಉಂಡೆ ರೆಡಿಯಾಗಿದೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವುದಾದ್ರೂ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.